ಇನ್ನು ಉಚ್ಚಾಟನೆಯಿಂದ ಬಸನಗೌಡ ಯತ್ನಾಳ್ಗೆ ಬೇಸರ. ಅಫ್ಕೋರ್ಸ್ ಹಾಗೆ ಆಗಿರುತ್ತೆ. ಫೋನ್ ಮಾಡಿದ್ರು ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಫೈರ್ ಬ್ರ್ಯಾಂಡ್. ಯಾರೇ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕಲಬುರಗಿಯ ಚಿಂಚೋಳಿ ಗೆಸ್ಟ್ ಹೌಸ್ನಲ್ಲಿ ವಿಜಯಪುರದ MLA ಇರುವಂಥದ್ದು. ಕುತೂಹಲ ಮೂಡಿಸಿದೆ ರೆಬಲ್ ಸ್ಟಾರ್ ಮುಂದಿನ ನಡೆ. ಮೌನವಾಗಿ ಉಳಿದ್ಬಿಟ್ಟಿದ್ದಾರೆ. ಕಾದು ನೋಡುವ ತಂತ್ರವನ್ನು ಅನುಸರಿಸಿದ್ದಾರೆ. ಉಚ್ಚಾಟನೆಯಿಂದ ಬಸನಗೌಡ ಯತ್ನಾಳ್ಗೆ ಬೇಸರ. ಮೌನವಾಗಿ ಯಾರ ಫೋನನ್ನು ತೆಗಿತಾ ಇಲ್ಲ, ರಿಸೀವ್ ಮಾಡ್ತಾ ಇಲ್ಲ, ಮಾತನಾಡ್ತಾ ಇಲ್ಲ. ಮುಂದಿನ ನಡೆ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಬಂಡಾಯ ಎದ್ದು ತಮ್ಮದೇ ಪಕ್ಷವನ್ನ ಕಟ್ಟಿಬಿಡ್ತಾರಾ? ತಮ್ಮದೇ ಇದಕ್ಕೂ ಮುಂಚೆ 2008ರಲ್ಲಿ ಸ್ವತಂತ್ರವಾಗಿ ಕೂಡ ಎಲೆಕ್ಷನ್ ನಿಂತಿರ್ತಾರೆ. ಇದೀ ಕಾರಣಕ್ಕೂ ಕೂಡ ಅವರು ಉಚ್ಚಾಟನೆ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಸದಾನಂದ ಗೌಡರು ರಾಜ್ಯಾಧ್ಯಕ್ಷರಾಗಿರ್ತಾರೆ. ಆಗ್ಲೂ ಕೂಡ ಅವರನ್ನು ವಾಪಸ್ ಪ್ರಹ್ಲಾದ್ ಜೋಶಿ ರಾಜ್ಯಾಧ್ಯಕ್ಷರು ಆದಾಗ ಕರೆಸ್ಕೊಳ್ತಾರೆ. ಆ ರೀತಿಯ ನಡೆಯನ್ನು ತಗೊಳ್ತಾರಾ? ತೀರ್ಮಾನವನ್ನು ತೆಗೆದುಕೊಳ್ತಾರಾ? ಹಾಗಾದ್ರೆ ಯತ್ನಾಳ್ ಅವರು ವಿಜಯಪುರದ MLA ಚಿಂಚೋಳಿ ಗೆಸ್ಟ್ ಹೌಸ್ನಲ್ಲಿ ಮೌನವಾಗ್ಬಿಟ್ಟಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ರೆಬಲ್ ನಾಯಕನ ನಡೆ. ಮುಂದಿನ ನಡೆ ಏನಿರಬಹುದು ರೆಬಲ್ ನಾಯಕನದ್ದು? ಯಾವ ತೀರ್ಮಾನವನ್ನು ತೆಗೆದುಕೊಳ್ಬಹುದು? ಯಾರ ಕರೆಗೂ ಸಿಗ್ತಾ ಇಲ್ಲ. ಯಾರು ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹಿಂದೂ ಹುಲಿ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಸನಗೌಡ ಯತ್ನಾಳ್. ಕುತೂಹಲ ಮೂಡಿಸ್ತಾ ಇದೆ ರೆಬಲ್ ಸ್ಟಾರ್ನ ಮುಂದಿನ ನಡೆ ಏನಾಗಬಹುದು ಅನ್ನುವಂಥದ್ದು. ಉಚ್ಚಾಟನೆಯಿಂದ ಬಸನಗೌಡ ಯತ್ನಾಳ್ಗೆ ಬೇಸರ. ಯಾಕಂತ ಹೇಳಿದ್ರೆ ಇದು 2 ಬಾರಿ ನೋಟಿಸನ್ನು ಕೊಟ್ಟಿರ್ತಾರೆ. ನೋಟಿಸನ್ನು ಕೊಟ್ಟರೂ ಕೂಡ ತಮ್ಮ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆ ಆಗಿರೋದಿಲ್ಲ. ಪದೇ 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 ಇದಕ್ಕೂ ಮುಂಚೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ 2,500 ಕೋಟಿ ಡೆಪಾಸಿಟ್ ಮಾಡಬೇಕು, ಅಕೌಂಟ್ ಹಣ ಇರಬೇಕು ಅನ್ನುವಂತಹ ಮಾತಿಗೆ ಸಾಕಷ್ಟು ಚರ್ಚೆ ಆಗಿತ್ತು. ಮಾತು ಸುಮಾರು 2008ರಲ್ಲೂ ಕೂಡ ಇದೇ ರೀತಿಯಾಗಿತ್ತು. ಸೊ ಹಾಗಾಗಿ ಪದೇ ಪದೇ ಆಗ್ತಿರೋದ್ರಿಂದ ಎಲ್ಲ ಒಂದು ಕಡೆ ಬೇಸರ ಆಗಿರುತ್ತೆ. ಇನ್ನು ಶಾಸಕ ಯತ್ನಾಳ್ ನಿವಾಸ ಫುಲ್ ಖಾಲಿ ಹೊಡಿತಾ ಇರುವಂಥದ್ದು. ಮನೆ ಕಚೇರಿಯತ್ತ ಬಾರದ ಮುಖಂಡರು, ಫ್ಯಾನ್ಸ್ ಯಾರು ಕೂಡ ಈಗ ಬರ್ತಾ ಇಲ್ಲ. ಉಚ್ಚಾಟನೆ ಆದ ನಂತರ ಯಾರು ಕೂಡ ಬರ್ತಾ ಇಲ್ಲ. ವಿಜಯಪುರದ ಸಿಂದಗಿ ರಸ್ತೆಯಲ್ಲಿರುವಂತಹ ನಿವಾಸದಲ್ಲಿ ಯಾರೂ ಇಲ್ಲ, ಎಲ್ಲವೂ ಖಾಲಿ. MLA ಯತ್ನಾಳ್ ನಿವಾಸದ ಬಳಿ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಶಾಸಕ ಯತ್ನಾಳ್ ನಿವಾಸ ಫುಲ್ ಖಾಲಿಯಾಗಿದೆ. ಅದು ಕೂಡ ಬಿಗಿ ಬಂದೋಬಸ್ತ್ ಇದೆ. ಅಭಿಮಾನಿಗಳು ಅಥವಾ ಯಾರಾದರೂ ರೊಚ್ಚಿಗೆದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮನೆ ಮುಂದೆ ಬಿಗಿ ಬಂದೋಬಸ್ತ್ ಇದೆ. ವಿಜಯಪುರದ ಸಿಂದಗಿ ರಸ್ತೆಯಲ್ಲಿರುವಂತಹ ಮನೆ. ಇನ್ನು MLA ಯತ್ನಾಳ್ ನಿವಾಸದ ಬಳಿ ಬಿಗಿ ಬಂದೋಬಸ್ತ್ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಶಾಸಕ ಯತ್ನಾಳ್ ನಿವಾಸ ಸಂಪೂರ್ಣ ಖಾಲಿ. ಯಾವಾಗಲೂ ಗಿಜಿ ಅಂತಿದ್ದಂತಹ ನಿವಾಸ. ಯಾರೋ ಒಂದು 10 ಜನ ಬರೋರು, ಏನೋ ಕೇಳೋರು, ಮಾತನಾಡಿಸೋರು, ಏನೋ ನಡೀತಾ ಇರ್ತಿತ್ತು. ಈಗ ಸಂಪೂರ್ಣವಾಗಿ ಮನೆ ಖಾಲಿಯಾಗಿದೆ. ಉಚ್ಚಾಟನೆ ಆದ ನಂತರ ಚಿಂಚೋಳಿಯ ಗೆಸ್ಟ್ ಹೌಸ್ನಲ್ಲಿ ಯತ್ನಾಳ್ ಮೌನವಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಇತ್ತ ತಮ್ಮ ನಿವಾಸ ವಿಜಯಪುರದ ನಿವಾಸ ಸಿಂದಗಿ ರಸ್ತೆಯಲ್ಲಿರುವಂತಹ ನಿವಾಸ ಸಂಪೂರ್ಣ ಖಾಲಿಯಾಗಿದೆ. ಯಾವ ಫ್ಯಾನ್ಸ್ ಇಲ್ಲ, ಯಾವ ಭೇಟಿ ಮಾಡ್ಲಿಕ್ಕೆ ಬಂದವರಿಲ್ಲ, ಚರ್ಚೆಗಳಿಲ್ಲ, ಸಭೆಗಳಿಲ್ಲ, ಮೀಟಿಂಗ್ಗಳಿಲ್ಲ, ಯಾವುದೂ ಇಲ್ಲ. ಸಂಪೂರ್ಣ ಖಾಲಿ ನಿವಾಸ ಸಂಪೂರ್ಣ ಖಾಲಿಯಾಗಿರುವಂಥದ್ದು. ಯತ್ನಾಳ್ ಹಾಗಾದ್ರೆ ಮುಂದಿನ ನಡೆ ಏನಿರ್ಬೋದು? ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಮನೆಯ ಸುತ್ತಮುತ್ತ ಆಗಲಿ ಎಲ್ಲಿ ನೋಡಬಹುದು, ದೃಶ್ಯಗಳಲ್ಲಿ ಗಮನಿಸಬಹುದು. ಪೊಲೀಸರಿದ್ದಾರೆ. ಪೊಲೀಸರಿಗೆ ಮನೆಯನ್ನು ಬಿಟ್ಕೊಟ್ಟಂತಾಗಿದೆ, ಅವರೇ ಕಾಯುವಂತಾಗಿದೆ. ಮನೆಯಲ್ಲಿ ಸಂಪೂರ್ಣ ಖಾಲಿ ಇದೆ, ಯಾವಾಗಲೂ ಗಿಜಿಗುಡುವಂತಹ ಮನೆ. ಇನ್ನು ಬಿಜೆಪಿಯಿಂದ ಶಾಸಕ ಬಸನಗೌಡ ಯತ್ನಾಳ್ ಉಚ್ಚಾಟನೆಯಾಗಿದ್ದಾರೆ. ಯತ್ನಾಳ್ ಉಚ್ಚಾಟನೆಯಿಂದ ರೆಬಲ್ಸ್ ಟೀಮ್ ಒಂದು ಅತಂತ್ರ ಆಗಿರುವಂಥದ್ದು. ಬಿಜೆಪಿಯಿಂದ ಶಾಸಕ ಬಸನಗೌಡ ಯತ್ನಾಳ್ ಉಚ್ಚಾಟನೆ ಆಗಿರುವಂಥದ್ದು. ಯತ್ನಾಳ್ ಉಚ್ಚಾಟನೆಯಿಂದ ರೆಬಲ್ಸ್ ಟೀಮ್ ಅತಂತ್ರ. ಆ ಟೀಮ್ ಸಂಪೂರ್ಣ ಛಿದ್ರವಾಗಿರುವಂಥದ್ದು. ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ರೆಬಲ್ಸ್ ಟೀಮ್ ಅಲರ್ಟ್ ಆಗಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಬಿಜೆಪಿ ರೆಬಲ್ಸ್ ಟೀಮ್ ಮೀಟಿಂಗ್ ಮಾಡುತ್ತೆ. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. ರಮೇಶ್ ಜಾರಕಿಹೊಳಿ ಇನ್ನು ರೆಬಲ್ಸ್ ಟೀಮ್ ಏನಿತ್ತಲ್ವಾ ಅದು ಸಂಪೂರ್ಣ ಅತಂತ್ರವಾಗಿದೆ. ಯಾರಿಗೂ ಮಾಹಿತಿ ಸಿಗ್ತಾ ಇಲ್ಲ. ರೆಬಲ್ ನಾಯಕ ಫೈರ್ ಬ್ರ್ಯಾಂಡ್ ಫೋನ್ ಅನ್ನ ತೆಗಿತಿಲ್ಲ, ಮೌನವಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲದರ ವಿಚಾರವಾಗಿ ಚರ್ಚೆಯನ್ನ ಮಾಡೋದಕ್ಕೆ ಇವತ್ತೊಂದು ಮೀಟಿಂಗ್ ಅನ್ನ ಕರೆಯಲಾಗಿದೆ.
ಮೀಟಿಂಗ್ ಆಗುತ್ತೆ ಇವತ್ತು. ರಮೇಶ್ ಜಾರಕಿಹೊಳಿಯ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ, ರೆಬಲ್ಸ್ ನಾಯಕರ ಮೀಟಿಂಗ್ ಆಗುತ್ತೆ. ಈ ಮೀಟಿಂಗ್ನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಚಿಂತನೆ ಮಾಡಲಾಗತ್ತೆ. ಏನೋ ಆಗಿದ್ದಾಯ್ತು, ಇನ್ನು ರೀತಿ ಆಗಲ್ಲ, ಪಕ್ಷಕ್ಕೆ ಯತ್ನಾಳ್ ಅವರ ಕೊಡುಗೆ ಸಾಕಷ್ಟಿದೆ, ಸಾಕಷ್ಟು ಕೆಲಸಗಳಲ್ಲಿ ಭಾಗಿಯಾಗಿದ್ದಾರೆ, ಬೇಡ ಇನ್ನೊಮ್ಮೆ ಆಗಲ್ಲ ಅನ್ನುವಂತಹ ವಿಚಾರಕ್ಕೆ ಏನಾದರೂ ಹೈಕಮಾಂಡ್ನ ಭೇಟಿಯಾಗಿ ಮನವೊಲಿಸುವ ಪ್ರಯತ್ನವನ್ನು ರೆಬಲ್ಸ್ ಟೀಮ್ ಮಾಡುತ್ತಾ. ಹಾಗಾದರೆ ಇವತ್ತು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಂಪೂರ್ಣ ಈ ರೆಬಲ್ ಟೀಮ್ ಏನಿತ್ತಲ್ವಾ, ಆ ಟೀಮ್ ಸಂಪೂರ್ಣ ಅತಂತ್ರವಾಗಿದೆ. ಎಸ್, ಇನ್ನು ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಎಸ್ ವಿವೇಕ್, ಇನ್ನು ಇತ್ತ ಉಚ್ಚಾಟನೆ ಆಗಿದೆ, ಈಗ ರೆಬಲ್ಸ್ ಟೀಮ್ ಸಂಪೂರ್ಣ ಅತಂತ್ರವಾಗಿದೆ, ಇದ್ರ ಬಗ್ಗೆ ಏನಿದೆ ಅಪ್ಡೇಟ್ ಅಂತ? ಎಸ್ ರೋಹಿತ್, ಈಗಾಗಲೇ ನಿನ್ನೆ ಅಷ್ಟೇ ಯತ್ನಾಳ್ ಅವ್ರಿಗೆ ಉಚ್ಚಾಟನೆ ಕೂಡ ಮಾಡಿದ್ರು. ಇದರ ಬೆನ್ನಲ್ಲೇ ಒಂದ್ ಕಡೆ ಆಗಿ ಇದಕ್ಕೂ ಮುಂಚೆ 5 ಜನಕ್ಕೆ ಕೂಡ ನೋಟಿಸ್ ನೀಡಿತ್ತು ಹೈಕಮಾಂಡ್. ಎಲ್ಲೋ ಒಂದ್ ಕಡೆ ರೆಬಲ್ಸ್ ಟೀಮ್ ನ ನಾಯಕರಾದ ಯತ್ನಾಳ್ ಅವ್ರ ತಂಡದಲ್ಲಿರ್ತಕ್ಕಂಥ ಪಿ ಹರೀಶ್ ಅವ್ರಿಗೂ ಕೂಡ ನೋಟಿಸ್ ಜಾರಿಯಾಗಿತ್ತು. ಅದನ್ನ ಹೊರತುಪಡಿಸಿ ವಿಜೇಂದ್ರ ಆಪ್ತಬಣದಲ್ಲಿ ಗುರುತಿಸಿಕೊಂಡಿರುವಂತಹ ರೇಣುಕಾಚಾರ್ಯ, ಸುಬ್ರಹ್ಮಣ್ಯಂ ಇವ್ರಿಗೂ ಕೂಡ ನೋಟಿಸ್ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಅವರು 2 ಬಣದವರಿಗೂ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ರು ಅಂತಾನೆ ಕೇಳಿ ಬರ್ತಿತ್ತು. ಅದರ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವ್ರಿಗೆ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದು ಅಂತಿತ್ತು. ಇಲ್ಲ ಎಲ್ಲೋ ಒಂದ್ ಕಡೆ ನುಂಗಲಾರದ ಬಿಸಿಪ್ಪ ಅಂತ ಆಗಿದೆ ರೆಬಲ್ಸ್ ಟೀಮ್ ನವರಿಗೆ. ಇನ್ನು ಮುಂದಿನ ನಡೆ, ರೆಬಲ್ಸ್ ನ ಮುಂದಿನ ನಡೆ ಎಲ್ಲಿವರೆಗೂ ಅವ್ರ ಜೊತೆಯಾಗಿ ನಿಲ್ತಾರೆ, ಯತ್ನಾಳ್ ಅವ್ರಿಗೆ ಸಾಥ್ ನೀಡ್ತಾರೆ ರೆಬಲ್ಸ್ ಗಳು ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಈಗಾಗಲೇ ಯತ್ನಾಳ್ ಅವರಿಗೆ ನೇರವಾಗಿ ಮಾತನಾಡ್ತಕ್ಕಂಥವ್ರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ರೆಬಲ್ಸ್ ತಂಡದಲ್ಲಿ ಇರ್ತಕ್ಕಂಥವ್ರ ಭವಿಷ್ಯ ಯಾವ ರೀತಿಯಾಗಿ ಹೋಗ್ಬೋದು, ಅಂದ್ರೆ ಅವರಿಗೂ ಏನಾದ್ರೂ ಒಂದ್ ವೇಳೆ ಉಚ್ಚಾಟನೆ ಮಾಡ್ತಾರಾ, ಅಥವಾ ಅವರು ಏನಾದ್ರು ಮತ್ತೆ ಪಕ್ಷ ವಿರೋಧಿ ಚಟುವಟಿಕೆಗಳು ಅಂದ್ರೆ ಬಹಿರಂಗ ಹೇಳಿಕೆಗಳು ನೀಡೋದಾಗಿರ್ಬೋದು, ಈ ರೀತಿ ಏನಾದ್ರು ಮಾಡಿದ್ರೆ ಅವರು ವಿರುದ್ಧ ಏನ್ ಕ್ರಮ ತೆಗೆದುಕೊತಾರೆ, ಈ ಎಲ್ಲಾ ವಿಚಾರಗಳನ್ನು ಕೂಡ ಈಗಾಗಲೇ ರೆಬಲ್ಸ್ ಟೀಮ್ ನಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಆ ನಿಟ್ಟಿನಲ್ಲಿ ಬಹುಶಃ ಇವತ್ತು ಬೆಂಗಳೂರಿನಲ್ಲಿ ಈ ಎಲ್ಲಾ ರೆಬಲ್ಸ್ ನಾಯಕರಾದಂತಹ ತಂಡದಲ್ಲಿ ಗುರುತಿಸಿಕೊಂಡಂತ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಮತ್ತೆ ಪ್ರತಾಪ್ ಸಿಂಹ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಈ ರೀತಿ ಪ್ರಮುಖವಾದ ನಾಯಕರು ರೆಬಲ್ಸ್ ತಂಡದಲ್ಲಿ ಯಾರ್ಯಾರು ಗುರುತಿಸಿಕೊಂಡಿದ್ರು ಇವರೆಲ್ಲ ಸೇರಿ ಒಂದು ಸಭೆ ಕೂಡ ಮಾಡುವ ಸಾಧ್ಯತೆಗಳಿದೆ. ಈ ಸಭೆಯಲ್ಲಿ ಬಹುತೇಕವಾಗಿ ಚರ್ಚೆ ಮಾಡಿ ಅಂದ್ರೆ ಮುಂದಿನ ನಡೆ ಯಾವ ರೀತಿಯಾಗಿರ್ಬೇಕು ಅಂತೆಲ್ಲ ಕಂಪ್ಲೀಟ್ ಡಿಸ್ಕಷನ್ ಕೂಡ ಮಾಡುವ ಸಾಧ್ಯತೆಗಳು ಇದೆ ಅಂತಾನೆ ಕೇಳಿ ಬರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ವಿವೇಕ್.